ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಬೆಳಿಗ್ಗೆ ಎಲ್ಲ ಮಧ್ಯಾಹ್ನ ಆಯಿತು. ಬೇಗ ಬೇಗ ಹೊರಟು ಇವತ್ತು ಹಾಸ್ಪಿಟಲಿಗೆ ಹೋಗ್ತಾ ಇದ್ದೇವೆ. ಯಾಕಂದರೆ ನಮ್ಮ ಮನೆಯ ಬೆಕ್ಕಿಗೆ ವ್ಯಾಕ್ಸಿನ್ ಕೊಡಲಿಕ್ಕಂತ, ರೇಬೀಸ್ ವ್ಯಾಕ್ಸಿನಿಗೆ ಕರ್ಕೊಂಡು ಹೋಗ್ಲಿಕ್ಕಂತ ರೆಡಿ ಆಗ್ತಿದ್ದೇನೆ. ಸ್ವಲ್ಪ ಲೇಟ್ ಆಯಿತು, ಈಗ ಬೇಗ ಬೇಗ ಹೊರಟು ಹೋಗುವ. ನಾವಿಲ್ಲಿಗೆ ತಲುಪಿದ್ದೇವೆ ನೋಡಿ, ನಮ್ಮ ಬೆಕ್ಕು ಇಲ್ಲಿ ಉಂಟು. ಈಗ ಒಳಗೋಗಿ ಬರ್ತೇವೆ ನೋಡಿ. ಇಲ್ಲಿ ವ್ಯಾಕ್ಸಿನ್ ಕೊಡಿಸ್ಲಿಕ್ಕಂತ ಬಂದಿದ್ದೇವೆ. ಇಲ್ಲಿಗೆ ಬಂದಿದ್ದೇವೆ. ಇನ್ನೂ ಎಷ್ಟು ಕಷ್ಟ ಆಗ್ತದೆ ಗೊತ್ತಿಲ್ಲ ವ್ಯಾಕ್ಸಿನ್ ಕೊಡಿಸ್ಲಿಕ್ಕಂತ. ಕೆರ್ಚಿ ಕಟ್ಟಿದ್ರೆಲ್ಲ ಕಷ್ಟ ಅಲ್ಲ, ನೋಡುವ ಏನಾಗ್ತದಂತ. ವ್ಯಾಕ್ಸಿನ್ ಎಲ್ಲ ಕೊಡಿಸಿ ಆಯಿತು, ಕಷ್ಟ ಏನಾಗಲಿಲ್ಲ. ನಾವು ಹೊರಡುದು ನೋಡಿ, ಇಲ್ಲಿದ್ದಾರೆ. ಸೊ ಮನೆಗೆ ಬಂದು ಈಗ ಕೂತಿದ್ದೇನೆ. ಸೊ ಕಳೆದ ಸಲದಾಗೆ ಈ ಸಲ ಕಷ್ಟ ಏನೂ ಆಗಲಿಲ್ಲ, ಅದೊಂದು ಖುಷಿ. ಯಾಕಂದರೆ ಹುಷಾರಿಲ್ಲದಾಗ ಕರ್ಕೊಂಡು ಹೋದಾಗ ತುಂಬ ಅಂದರೆ ತುಂಬ ಕಷ್ಟ ಆಗಿದೆ ಅದಕ್ಕೆ ಇಂಜೆಕ್ಷನ್ ಕೊಡಿಸುವಾಗ. ಈ ಸಲ ಹಾಗೇನೂ ಆಗಲಿಲ್ಲ, ಸುಲಭದಲ್ಲಿ ಆಯಿತು, ಅದೊಂದು ಖುಷಿ. ಮತ್ತು ಯಾರ ಮನೆಯಲ್ಲಿ ಎಲ್ಲ ಪೆಟ್ಸ್ ಉಂಟು, ಯಾರ ಮನೆಯಲ್ಲಿ ಪ್ರಾಣಿಗಳನ್ನೆಲ್ಲ ಸಾಕ್ತೀರಿ, ಎಲ್ಲರೂ ರೇಬೀಸ್ ವ್ಯಾಕ್ಸಿನನ್ನು ಕೊಡಿಸಿ. ನಿಮಗೂ ಒಳ್ಳೆಯದು, ಪ್ರಾಣಿಗಳಿಗೂ, ನೀವು ಸಾಕುವ ಪ್ರಾಣಿಗಳಿಗೂ ಒಳ್ಳೆಯದು. ಯಾಕಂದರೆ ನಾವು ಮನೆಯ ಸಾಕುವ ಪ್ರಾಣಿಗಳನ್ನು ಎತ್ತಿಕೊಂಡು ಇರ್ತೇವೆ, ಆಟಾಡಿಸ್ಕೊಂಡು ಇರ್ತೇವೆ. ಅದರ ಉಗುರು, ಹಲ್ಲು ಎಲ್ಲ ನಮ್ಮ ಕೈಗೆ ಎಲ್ಲ ತಾಗ್ತಾ ಇರ್ತದೆ. ಹಾಗಿರುವಾಗ ಅದು ಒಳ್ಳೆಯದಲ್ಲ. ಸೊ ಎಲ್ಲರೂ ನಿಮ್ಮ ಪೆಟ್ಸ್ಗಳಿಗೆ ರೇಬೀಸ್ ವ್ಯಾಕ್ಸಿನ್ ಕೊಡಿಸಿ. ಮತ್ತು ಹೊರಗಡೆ ಎಲ್ಲಿಯಾದರೂ ನಾಯಿ, ಬೆಕ್ಕು ಅಥವಾ ಯಾವುದೇ ಪ್ರಾಣಿ ಕಚ್ಚಿದರೆ ಪ್ಲೀಸ್ ರೇಬೀಸ್ ವ್ಯಾಕ್ಸಿನ್ ತಗೊಳ್ಳಿ. ನಮ್ಮ ಮನೆಯಿರುವ ಬೆಕ್ಕುಗಳನ್ನು ತೋರಿಸ್ಬೇಕಾ? ಹಾಗಾದರೆ ಕಮೆಂಟ್ ಮಾಡಿ. ಸೊ ಜಾಸ್ತಿ ಕಮೆಂಟ್ಸ್ ಬಂದರೆ ಅದರದ್ದು ವ್ಲಾಗ್ ಮಾಡಿ ಹಾಕ್ತೇನೆ. ಓಕೆ, ಸೊ ನೋಡುವ. ಬೆಕ್ಕನ್ನು ವ್ಯಾಕ್ಸಿನಿಗೆ ತಗೊಂಡು ಹೋಗಿ ಬಂದಾಗಿ ಈಗ ವಾಪಸ್ ನಾನು ಹೊರಗೆ ಹೋಗ್ತಿದ್ದೇನೆ. ಯಾಕಂದರೆ ನಮ್ಮ ಮನೆಯಲ್ಲಿ ಅಕ್ವೇರಿಯಂ ಉಂಟು. ಅದರಲ್ಲಿ ಏನಂದರೆ ಮೀನೆಲ್ಲ ಸತ್ತೋಗಿ ಬರೀ 2 ಮೀನು ಉಂಟಷ್ಟೇ. ಅದು ನೋಡಲಿಕ್ಕೆ ಒಂಥರ ಖಾಲಿಯಾಗಿ ಕಾಣ್ತದಲ್ಲ, ಅದಕ್ಕೊಂದು 2-3 ಟೈಪ್ ಇದು ಮೀನು ತಗೊಂಡು ಬಂದು ಹಾಕುವ ಅಂತ. ಅದಕ್ಕೆ ನಾನು ಹೊರಗಡೆ ಹೋಗ್ತಿದ್ದೇನೆ. ಮತ್ತು ನಾನು ಅಕ್ವೇರಿಯಮನ್ನು ಸ್ವಲ್ಪ ಚೇಂಜ್ ಮಾಡಬೇಕಂತ ಇದ್ದೇನೆ. ಅಂದರೆ ಒಂದೇ ಥರದ್ದು ನೋಡಿ ಒಂಥರ ಬೋರ್ ಆಗ್ತದಲ್ಲ, ಅದಕ್ಕೆ ನಾನು ಸ್ವಲ್ಪ ಚೇಂಜ್ ಮಾಡಬೇಕಂತ ಇದ್ದೇನೆ. ಅದು ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ತೋರಿಸ್ತೇನೆ. ಈಗ ನಾವು ಅಕ್ವೇರಿಯಂ ಶಾಪಿಗೆ ಹೋಗಿ ಅಲ್ಲಿ ಯಾವುದೆಲ್ಲ ಟೈಪ್ ಇದೆಲ್ಲ ಮೀನುಂಟಂತ ನೋಡುವ, ನಿಮಗೆ ಸಹ ತೋರಿಸ್ತೇನೆ. ಮತ್ತು ಯಾವುದೆಲ್ಲ ಮೀನು ನಾನು ತಗೊಳ್ತೇನೆ ಅಂತ ಸಹ ನೋಡಿ ಗೈಸ್. ನಮ್ಮ ಮನೆಯಲ್ಲಿ ಅಕ್ವೇರಿಯಮಲ್ಲಿ ನೋಡಿ 2 ಮೀನು ಇರುವುದು. ಒಂಥರ ಖಾಲಿ ಕಾಣ್ತದಲ್ಲ, ಇದಕ್ಕೆ ಮೀನು ತಗೊಂಡು ಬರುವ ಅಂತ. ಬನ್ನಿ ಹೋಗುವ. ಯಾವ ಟೈಪ್ ಇದ್ದಾರೆ ಮೀನು ತಗೊಂಡು ಬರ್ತೇನೆ ಅಂತ ನಾನು ಸಹ ತೋರಿಸ್ತೇನೆ. ನೋಡಿ ಗೈಸ್, ನಾನು ಮೀನು ತಗೊಂಡು ಬಂದೆ. ಇದರ ಹೆಸರು ನನಗೆ ಗೊತ್ತಿಲ್ಲ, ಅವರು ಎಂಥದ್ದು ಹೇಳಿದರು, ನನಗದು ಗೊತ್ತಿಲ್ಲ ಏನಂತ. ಈಗ ಇದರ ಒಳಗೆ ಟೆಂಪ್ರೇಚರ್ ಸೆಟ್ ಆಗಲಿಕ್ಕೆ ಇಡಬೇಕು.
ಟೆಂಪ್ರೇಚರ್ ಸೆಟ್ ಆಗಲಿಕ್ಕೆ ಇಡ್ತೇನೆ. ಇಟ್ಟು ಸ್ವಲ್ಪ ಹೊತ್ತಾದಮೇಲೆ ಇದನ್ನು ರಿಲೀಸ್ ಮಾಡಿದರೆ ಆಯಿತು. ನೋಡುವ ಹೇಗೆ ಕಾಣ್ತದಂತ, ಮತ್ತೆ ಸಿಗ್ತೇನೆ. ನೋಡಿ ನಾನೀಗ ಮೀನನ್ನೆಲ್ಲ ಬಿಟ್ಟಿದ್ದೇನೆ, ನೋಡಿ ಹೇಗೆ ಕಾಣ್ತಾ ಉಂಟಂತ. ಇದನ್ನು ಚೇಂಜ್ ಮಾಡಲಿಕ್ಕೆ ಉಂಟು ಇನ್ನು ಫುಲ್, ಅದನ್ನು ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೇನೆ ಹೇಗೆ ಏನು ಮಾಡ್ತೇನೆ ಅಂತ ಹೇಳಿ. ಎಷ್ಟು ಚಂದ ಉಂಟು. ಒಂದು ಸ್ಮಾಲ್ ವಿಡಿಯೋ, ಸೊ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಳ್ತೇನೆ. ಇಷ್ಟ ಆಗಿದರೆ ಪ್ಲೀಸ್ ಎಲ್ಲರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಟೇಕ್ ಕೇರ್, ಬಾಯ್ ಬಾಯ್.